ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಮಧುರವುಳ್ಳ ಶ್ರೇಷ್ಠವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಪ್ರತಿನಿತ್ಯ ನಮಗೆ ದಿನವನ್ನು ಒದಗಿಸಿಕೊಡುತ್ತಾ ಆತನ ಪ್ರೀತಿಯನ್ನು ನಮ್ಮ ಮೇಲೆ ಇರುವಂಥ ಪ್ರೀತಿಯನ್ನು ನಮಗೆ ತೋರ್ಪಡಿಸ್ತಾ ಇದ್ದಾರೆ. ಆತನ ಕೃಪೆ, ಆತನ ದಯೆ ನಿಮಿತ್ತವಾಗಿಯೇ ನಾವು ಕ್ಷೇಮಕರವಾದ ದಿನವನ್ನು ನೋಡ್ತಾ ಇದ್ದೇವೆ. ಪ್ರಿಯರೇ, ಎಷ್ಟೋ ಜನರು ನಮಗಿಂತ ಚಿಕ್ಕವರು ದೊಡ್ಡವರು ನಮ್ಮಂಥವರು ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಆದರೂ ಇನ್ನೂ ಕೆಲವರು ಮರಣದ ಹಾಸಿಗೆಯಲ್ಲಿ, ನಷ್ಟಗಳಲ್ಲಿ, ವೇದನೆ, ದುಃಖಗಳಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ನಿನ್ನನ್ನು ನನ್ನನ್ನು ಪ್ರೀತಿಸಿದಂಥ ದೇವರು ಈ ದಿನ ಕ್ಷೇಮವಾದ ದಿನವನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಕಷ್ಟಗಳ ಮಧ್ಯದಲ್ಲಿಯೂ ನಷ್ಟಗಳ ಮಧ್ಯದಲ್ಲಿಯೂ ನಮಗೆ ಒಂದು ಭರವಸೆ ಕೊಡ್ತಾ, ನಮಗೆ ಒಂದು ನಿರೀಕ್ಷೆ ನೋಡಿಸುತ್ತಾ ದಿನವನ್ನು ಒದಗಿಸಿಕೊಟ್ಟು ನನ್ನ ದೇವರು ನನ್ನ ಜೀವಿತವನ್ನು ಸರಿಪಡಿಸಬಲ್ಲ, ನನ್ನ ದೇವರು ನನಗಿರುವಂಥ ಪ್ರತಿ ಪರಿಸ್ಥಿತಿಗಳಿಂದ ಬಿಡಿಸಬಲ್ಲ ಅನ್ನುವಂಥ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ತನ್ನ ವಾಕ್ಯಗಳ ಮೂಲಕ ಇಷ್ಟು ದಿವಸಗಳವರೆಗೂ ಕೂಡ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಎಷ್ಟೋ ಬಲಪಡಿಸಿದ್ದಾರೆ. ನಮ್ಮಲ್ಲಿ ಹೇಯವಾದ ಕಾರ್ಯಗಳಿರುವಲ್ಲಿ, ದೇವರಿಗೆ ವಿರುದ್ಧವಾದ ಕಾರ್ಯಗಳು ನಮ್ಮಲ್ಲಿರುವಾಗಲೂ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಸರಿಪಡಿಸುವ ರೀತಿಯಲ್ಲಿ ದಿನವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ದೇವಾದಿ ದೇವರನ್ನ ನಾವು ಸ್ತುತಿಸುವಂಥವರಾಗಿರಬೇಕು. ಇಷ್ಟು ದಿನಗಳ ವಾಗ್ದಾನದ ವಾಕ್ಯಗಳ ಮೂಲಕ ನಮ್ಮನ್ನು ಎಷ್ಟು ಆಶೀರ್ವದಿಸಿದ್ದಾರೆ ದೇವರು, ನಮ್ಮನ್ನು ಎಷ್ಟು ಬದಲಾಯಿಸಿದ್ದಾರೆ, ನಮ್ಮ ಪ್ರವರ್ತನೆಗಳ ಒಂದು ಬದಲಾವಣೆ ದೇವರು ಉಂಟು ಮಾಡಿದ್ದಾರೆ ಎಂಬುದಾಗಿ ನಾನು ನಂಬಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಮೇನ್, ಹಲ್ಲೆಲೂಯಾ. ಹಾಗಿದ್ರೆ ಈ ದಿನ ದೇವರು ನಮಗೆ ಒದಗಿಸಿಕೊಡ್ತಾ ಇರುವಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 79ನೇ ಕೀರ್ತನೆ 9ನೇ ವಚನ. ನಮ್ಮನ್ನು ರಕ್ಷಿಸುವ ದೇವರೇ, ನಿನ್ನ ನಾಮದ ಘನತೆಗೋಸ್ಕರ ಸಹಾಯ ಮಾಡು. ಆಮೇನ್, ಹಲ್ಲೆಲೂಯಾ. ನಮ್ಮನ್ನು ರಕ್ಷಿಸಿದಂಥ ದೇವರು, ನಮ್ಮನ್ನು ಕಾಪಾಡಿದಂಥ ದೇವರು, ನಮ್ಮನ್ನು ಬಲಪಡಿಸ್ತಾ ಇರುವಂಥ ದೇವರು, ನಮಗೆ ಆಶ್ರಯ ದುರ್ಗವಾಗ್ತಾ ಇರುವಂಥ ದೇವರು, ನಮ್ಮ ನಿರೀಕ್ಷೆ ಆಗಿರುವಂಥ ದೇವರು, ನಮ್ಮ ಬಂಡೆ, ನಮ್ಮ ಕೋಟೆ, ನಮಗೆ ಸಮಸ್ತವೂ ಆದಂಥ ದೇವರು, ನಾವು ಪಾಪದ ಪಾಲಿಗೆ ಸತ್ತವರಾಗಿ ಜೀವಿಸುವಂತೆ ನಮ್ಮನ್ನು ರಕ್ಷಿಸಿಕೊಂಡಂಥ ದೇವರು, ತನ್ನ ರಕ್ತವನ್ನು ಸುರಿಸಿ ತನ್ನ ಬಾಸುಂಡೆಗಳಿಂದ ನಮಗೆ ಗುಣಪಡಿಸ್ತಾ ನಮ್ಮನ್ನೆಷ್ಟೋ ಆಧರಿಸಿದಂಥ ದೇವರು. ಭಕ್ತರು ಹೇಳ್ತಿದ್ದಾರೆ, ನನ್ನನ್ನು ರಕ್ಷಿಸಿದಂಥ ದೇವರೇ ನನಗೆ ಸಹಾಯ ಮಾಡು. ಯಾವುದಕ್ಕೆ ಸಹಾಯ ಮಾಡು? ನಿನ್ನ ನಾಮದ ಘನತೆಗೋಸ್ಕರ ಸಹಾಯ ಮಾಡು. ಅದು ನನಗೇನೋ ಮೇಲಾಗಬೇಕೆಂಬುದಾಗಿ ಅಲ್ಲ. ನನ್ನ ಜೀವನದಲ್ಲಿ ನೀನೇನೇ ಸಹಾಯ ಮಾಡಿದ್ರು ಅದು ನೀನು ಮಹಿಮೆ ಹೊಂದುವಂತೆ ನನಗೆ ಸಹಾಯವನ್ನು ಮಾಡು ಸ್ವಾಮಿ. ನೀನು ಘನಪಡುವಂತೆ ನನ್ನ ಜೀವನದಲ್ಲಿ ಸಹಾಯವನ್ನು ಮಾಡು ಕರ್ತನೆ. ಎಂದಿಗಾದರೂ ನಾವು ಕೇಳಿದ್ದೇವಾ? ನಮ್ಮ ಆಲೋಚನೆಯೇ ನಮಗಿರುತ್ತೆ, ನಮ್ಮ ಸ್ವಾರ್ಥದ ಆಲೋಚನೆ. ನನಗೆ ಒಳ್ಳೇದಾಗಬೇಕು, ದೇವ್ರು ನನಗೇ ಒಳ್ಳೇದು ಮಾಡಬೇಕು, ಅದರ ಮೂಲಕ ದೇವರು ಮಹಿಮೆ ಹೊಂದಿಕೊಳ್ತಾರೋ ಇಲ್ಲವೋ ಅದೆಲ್ಲ ನಾವು ಆಲೋಚನೆ ಮಾಡೋದಿಲ್ಲ. ನಮಗೇನು ಬೇಕೋ ಅದು ಬೇಕು ಅನ್ನುವ ರೀತಿಯಲ್ಲಿ ಇರ್ತವೆ ಪ್ರಿಯರೇ. ಅದು ದೇವರ ಚಿತ್ತದಲ್ಲಿ ಇದೆಯಾ? ದೇವರು ಈ ಕಾರ್ಯವನ್ನು ನನ್ನ ಜೀವನದಲ್ಲಿ ಮಾಡುವುದರ ಮೂಲಕ ದೇವರು ಮಹಿಮೆ ಹೊಂದಿಕೊಳ್ಳುತ್ತಾರಾ? ಈ ಸಹಾಯ ದೇವರು ನನ್ನ ಜೀವನದಲ್ಲಿ ಮಾಡೋದರ ಮೂಲಕ ದೇವರಿಗೆ ಮಹಿಮೆ ಉಂಟಾಗುತ್ತಾ? ದೇವರು ಘನತೆಯನ್ನು ಹೊಂದಿಕೊಳ್ತಾರಾ? ದೇವರಿಗೆ ಗೌರವ ಇದೆಯಾ? ನಾವಿದೇನು ಆಲೋಚನೆ ಮಾಡಲ್ಲ. ಆದರೆ ಭಕ್ತನು ಹೇಳ್ತಾ ಇದ್ದಾನಪ್ಪ, ನೀನು ನನ್ನ ಜೀವನದಲ್ಲಿ ಸಹಾಯ ಮಾಡಿದ, ನಿನ್ನ ನಾಮದ ಘನತೆಗೋಸ್ಕರ ನನ್ನ ಜೀವನದಲ್ಲಿ ಸಹಾಯ ಮಾಡು. ನೀನು ಮಹಿಮೆ ಹೊಂದಬೇಕು ಸ್ವಾಮಿ. ನನ್ನ ಜೀವನದಲ್ಲಿ ಏನೇ ನಡೆದವರು ಕೂಡ ನೀನೊಬ್ಬನೇ ಮಹಿಮೆ ಹೊಂದಬೇಕು, ಅದು ನನ್ನದಲ್ಲ ಸ್ವಾಮಿ. ಅದಕ್ಕಾಗಿ ನಿನ್ನ ಚಿತ್ತದ ಪ್ರಕಾರ ನಡೆಸು, ನಿನ್ನಲ್ಲಿ ಉದ್ದೇಶದ ಪ್ರಕಾರ ನಡೆಸು, ಸಹಾಯ ಮಾಡು ಎಂಬುದಾಗಿ ಭಕ್ತನು ಕೇಳ್ತಾ ಇದ್ದಾನೆ. ನಾವು ನಮ್ಮ ಸ್ವಾರ್ಥದ ಕುರಿತಾಗಿ ನಮಗೇನು ಬೇಕೋ ಅದನ್ನು ಕೇಳಬಾರ್ದು ಪ್ರಿಯ. ದೇವರ ಸಮ್ಮುಖದಲ್ಲಿ ಆತನ ನಾಮ ಘನತೆಗೋಸ್ಕರ ನಾವು ಕೇಳುವಂಥವರಾಗಿರಬೇಕು. ಆತನ ಮಹಿಮೆ ಹೊಂದುವುದಕ್ಕಾಗಿಯೇ ನಮ್ಮ ಜೀವನವು ನಡೆಯುವಂಥದ್ದಾಗಿರಬೇಕು. ಆಮೇಲೆ ನಮಗೆ ಅವಶ್ಯಕತೆಗಳೇ ದೇವರು ಸಂಧಿಸ್ತಾರೆ. ಆದರೆ ಆ ಅವಶ್ಯಕತೆಗಳೇ ಸಂಧಿಸುವಲ್ಲಿ, ಆ ಸಹಾಯ ಮಾಡುವಲ್ಲಿ, ಆ ಒಂದು ಜೀವನ ನಮಗೆ ಕೊಡುವಲ್ಲಿ ದೇವರು ಕೂಡ ಮಹಿಮೆ ಹೊಂದುವ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು. ಅದನ್ನು ಕೂಡ ನಾವು, ಅಪ್ಪ ನೀನು ಮಹಿಮೆ ಹೊಂದುವಂತೆ ನನ್ನ ಜೀವನದಲ್ಲಿ ಕಾರ್ಯವನ್ನು ಮಾಡು, ನೀನು ಮಹಿಮೆ ಹೊಂದುವಂತೆ ನನಗೆ ಉದ್ಯೋಗ ಕೊಡು, ನೀನು ಮಹಿಮೆ ಹೊಂದುವಂತೆ ನನಗೆ ಈ ಸಹಾಯ ಮಾಡು, ನೀನು ಮಹಿಮೆ ಹೊಂದುವಂತೆ ನನ್ನ ಅನಾರೋಗ್ಯವನ್ನು ತೊಲಗಿಸು, ನಿನ್ನ ಚಿತ್ತವೇ ನೆರವೇರಲಿ ಸ್ವಾಮಿ. ನೀನು ಎಲ್ಲಿವರೆಗೂ ನನಗೆ ಈ ಒಂದು ಜೀವನವನ್ನು ಕೊಡ್ತೀವಿ ಅಲ್ಲಿವರೆಗೂ ನಾನು ಸಹಿಸಿಕೊಂಡಿರ್ತೇನೆ. ಆದರೆ ನೀನು ಮಾತ್ರವೇ ನನ್ನ ಜೀವನದಲ್ಲಿ ಮಹಿಮೆ ಹೊಂದಬೇಕು. ಆಮೇಲೆ ಅಂಥ ಒಂದು ಉದ್ದೇಶ ನಮಗಿರುವಾಗ
ದೇವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾರೆ. ಸೊ ತನ್ನ ನಾಮಘನತೆಗೋಸ್ಕರ ನಮ್ಮ ಜೀವನದಲ್ಲಿ ಮೇಲಾದ ಕಾರ್ಯಗಳನ್ನ ಮಾಡ್ತಾರೆ. ಆ ನಾಡು ಲಾಜರನ ಜೀವಿತದಲ್ಲಿ ದೇವರು ಮಹಿಮೆ ಹೊಂದುವುದಕ್ಕೋಸ್ಕರವೇ ಸತ್ತಂತ ಲಾಜರನ ಬದುಕಿಸಿದ್ರು. ಆಮೇನ್. ಇದು ಒಂದಲ್ಲ ಎರಡಲ್ಲ, ಸುಮಾರು ಅದ್ಭುತವಾದ ತನ್ನ ತಂದೆ, ಪರಲೋಕದ ತಂದೆ ಮಹಿಮೆ ಹೊಂದುವ ರೀತಿಯಲ್ಲಿ ಕಾರ್ಯಗಳು ನೆರವೇರಿಸುವಂಥ ದೇವರಾಗಿದ್ದಾರೆ. ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಏನೇ ಕಾರ್ಯಗಳು ನಡಿಬೇಕು ಅಂತ ಹೇಳೋದಾದರೂ ದೇವರು ನಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡಬೇಕು. ಆಮೇಲೆ ಆತನು ಮಹಿಮೆ ಪಡುವಂತೆ ನಮ್ಮ ಜೀವನದಲ್ಲಿ ಕಾರ್ಯವನ್ನು ಮಾಡಲಿ ಎಂಬುದಾಗಿ ನಾವು ಬೇಡಿಕೊಳ್ಳೋಣ. ನಮ್ಮ ಏನೇ ವಿಜ್ಞಾಪನೆಗಳಿದ್ರೂ ನಮಗೆ ತಿಳಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನು ಮಹೋನ್ನತನಾದಂಥ ದೇವರೇ, ನಮ್ಮ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ಈ ವಾಗ್ದಾನ ಮೂಲಕ ನಮ್ಮನ್ನು ಬಲಪಡಿಸು, ಆಶೀರ್ವದಿಸು ಅಪ್ಪ. ಪ್ರತಿಯೊಬ್ಬರ ಜೀವನದಲ್ಲಿ ನಿನ್ನ ನಾಮದ ಮಹಿಮಾರ್ಥವಾಗಿ ನಮಗೆ ಸಹಾಯ ಮಾಡು ಈ ಒಂದೆಲ್ಲ ವಾಗ್ದಾನ ಕರಗಳಿಗೆ ಒಪ್ಪಿಸಿಕೊಟ್ಟು ನಜರೇತಿನ ಯೇಸುವಿನ ದಿವ್ಯವುಳ್ಳ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.